ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾವು ಭಾರತಕ್ಕೆ ಯುರೋಪಿಯನ್ರ ಆಗಮನ ಈ ಪಾಠದಲ್ಲಿ ಯಾವುದು ಪ್ಲಾಸಿ ಕದನದ ಬಗ್ಗೆ ನೋಡಿದ್ದೇವೆ. ಯಾವ ರೀತಿಯಲ್ಲಿ ಭಾರತದ ಪೂರ್ವ ಭಾಗದಲ್ಲಿ ಪ್ಲಾಸಿ ಕದನದ ಮುಖಾಂತರ ಬ್ರಿಟಿಷರು ಹಿಡಿತವನ್ನು ಸಾಧಿಸುವಂಥ ಪ್ರಯತ್ನವನ್ನು ಮಾಡಿದರು ಅಂತ ಹೇಳುವುದನ್ನು ನಾವು ನೋಡಿದ್ದೇವೆ. ಸಿರಾಜುದ್ದೌಲನನ್ನು ಸೋಲಿಸಿ ಬ್ರಿಟಿಷರು ಬಂಗಾಳದ ಮೇಲೆ ಹಿಡಿತವನ್ನು ಸಾಧಿಸ್ತಾರೆ. ಅದರ ಪರಿಣಾಮವನ್ನು ಕೂಡ ನೀವು ನೋಡಿದ್ದೇವೆ. ನೀವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ನೋಟ್ಸಲ್ಲಿ ಬರೆದಿದ್ದೀರಿ. ಇವತ್ತು ಮುಂದುವರಿದು ಇನ್ನಷ್ಟು ಹೆಚ್ಚಿನ ಪ್ರಬಲವಾದಂತಹ ಹಿಡಿತವನ್ನು ಸಾಧಿಸಲಿಕ್ಕೆ ಬೇಕಾಗಿ ಇನ್ನೊಂದು ಯುದ್ಧವನ್ನು ಮಾಡ್ತಾರೆ ಭಾರತೀಯರೊಂದಿಗೆ. ಯಾರು? ಬ್ರಿಟಿಷರು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ. ಯಾವುದದು? ಬಕ್ಸರ್ ಕದನ. ಬಕ್ಸರ್ ಕದನ 1764ರಲ್ಲಿ ನಡೆಯುವಂಥದ್ದು. ಪ್ಲಾಸಿ ಕದನ ಯಾವಾಗ? 1757ರಲ್ಲಿ. ಇದು 1764ರಲ್ಲಿ ಬಕ್ಸರ್ ಕದನ ನಡೆಯಿತು. ಈಗ ಯಾರು ಬಂಗಾಳದ ನವಾಬ ಗೊತ್ತಿದೆ ನಿಮಗೆ. ಈಗಾಗಲೇ ಅಧಿಕಾರದಲ್ಲಿದ್ದಂಥ ಮೀರ್ ಜಾಫರ್ನನ್ನು ಕೆಳಗಿಳಿಸಿ ಈಗ ಯಾರನ್ನು ಸಿಂಹಾಸನದಲ್ಲಿ ಕೂತ್ಕೊಳ್ಳಿಸಿದ್ದಾರೆ? ಮೀರ್ ಕಾಸಿಂ, ಮೀರ್ ಜಾಫರ್ನ ಅಳಿಯ ಯಾರು ಮೀರ್ ಕಾಸಿಂ, ಅವನನ್ನು ಸಿಂಹಾಸನದ ಮೇಲೆ ಕೂತ್ಕೊಳ್ಳಿಸಿದ್ದಾರೆ. ಹಾಗೆ ಮೀರ್ ಕಾಸಿಂ ಒಬ್ಬ ಸಮರ್ಥ ಆಡಳಿತಗಾರನಾಗಿದ್ದ. ಪ್ರಾರಂಭಕ್ಕೆ ಬ್ರಿಟಿಷರಿಗೆ ನಿಷ್ಠೆಯನ್ನು ತೋರಿಸ್ತಾನೆ. ಯಾಕೆಂದರೆ ತನ್ನನ್ನು ಅಧಿಕಾರಕ್ಕೆ ತಂದವರೇ ಬ್ರಿಟಿಷರು. ಆದರೆ ಹೋಗುತ್ತಾ ಏನಾಗುತ್ತೆ ಅಂತ ಹೇಳಿದರೆ ಅವನಿಗೆ ಅರ್ಥ ಆಗುತ್ತೆ ಇದು ಕಷ್ಟ, ಬ್ರಿಟಿಷರಿಗೆ ನಿಷ್ಠೆಯಿಂದ ನಡೆದುಕೊಳ್ಳುವಂಥದ್ದು ಕಷ್ಟ ಆಗುತ್ತೆ ಅಂತ ಹೇಳಿ. ಪ್ರಾರಂಭಕ್ಕೆ ಏನು ಮಾಡ್ತಾನೆ ಅವನು? 2 ಲಕ್ಷ ಪೌಂಡ್ ಹಣವನ್ನು ನೀಡ್ತಾನೆ ಬ್ರಿಟಿಷರಿಗೆ. 2 ಲಕ್ಷ ಪೌಂಡ್ ಹಣವನ್ನು ನೀಡುವುದು ಮಾತ್ರ ಅಲ್ಲ, ಒಟ್ಟಿಗೆ ಕೆಲವೊಂದು ಬಂಗಾಳದ ಇನ್ನಷ್ಟು ಪ್ರದೇಶಗಳನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡ್ತಾನೆ. ಯಾರು? ಮೀರ್ ಕಾಸಿಂ. ಮುಂದಕ್ಕೆ ಏನಾಗುತ್ತೆ ಅಂತ ಹೇಳಿದರೆ ಬ್ರಿಟಿಷರ ಕುಟಿಲತೆಯನ್ನು ಅರಿತಂತಹ ಮೀರ್ ಕಾಸಿಂ ತಾನು ಸ್ವತಂತ್ರ ಆಗಲಿಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ತನ್ನನ್ನು ಸ್ವತಂತ್ರ ರಾಜ ಅಂತಲೇ ಭಾವಿಸಿ ಆಡಳಿತವನ್ನು ಪ್ರಾರಂಭ ಮಾಡ್ತಾನೆ ಬಂಗಾಳದಲ್ಲಿ. ದಸ್ತಕಗಳ ದುರುಪಯೋಗದಿಂದ ಮೊಘಲ್ ದೊರೆ ಅಲ್ವಾ ಫಾರೂಕ್ ಶಿಯರ್ ದಸ್ತಕಗಳನ್ನು ನೀಡಿದ್ದ. ಯಾರಿಗೆ? ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ. ಅದನ್ನು ಹೇಗೆ ಅದರ ದುರುಪಯೋಗ ಆಯಿತು? ಕಂಪನಿಯ ನೌಕರರು ತಮ್ಮ ಖಾಸಗಿ ವ್ಯಾಪಾರಕ್ಕೆ ಕೂಡ ಅದೇ ದಸ್ತಕಗಳನ್ನು ಬಳಸಿಕೊಂಡರು. ಇದರಿಂದಾಗಿ ಬಂಗಾಳದ ನವಾಬನ ಬೊಕ್ಕಸಕ್ಕೆ ಹಾನಿಯಾಯಿತು ಅಥವಾ ಬೊಕ್ಕಸಕ್ಕೆ ನಷ್ಟ ಆಯಿತು ಅಂತ ಹೇಳುವುದನ್ನು ನಾವು ನೋಡಿದ್ದೇವೆ. ಈ ಕಾರಣದಿಂದ ಮೀರ್ ಕಾಸಿಮ್ನಿಗೆ ಕೂಡ ಈ ವಿಚಾರ ಅರ್ಥ ಆಗುತ್ತಾ ಹೋಯಿತು. ಏನಂತ ಹೇಳಿದ್ರೆ ದಸ್ತಕಗಳಿಂದಾಗಿ ನಮ್ಮ ರಾಜ್ಯದ ಬೊಕ್ಕಸಕ್ಕೆ ನಷ್ಟ ಆಗ್ತದೆ ಅಂಥೇಳಿ. ಅದಕ್ಕೆ ಅವನು ಏನು ಮಾಡಿದ ಅಂತ ಹೇಳಿದರೆ ಬಂಗಾಳದಲ್ಲಿ ಎಲ್ಲ ವ್ಯಾಪಾರವನ್ನು ಸುಂಕ ಮುಕ್ತ ಅಂತೇಳಿ ಘೋಷಣೆ ಮಾಡ್ತಾನೆ. ಏನು ಮಾಡಿದ? ಸುಂಕ ಮುಕ್ತ, ವ್ಯಾಪಾರವನ್ನು ಸುಂಕ ಮುಕ್ತ. ಈವರೆಗೆ ಯಾರು ತೆರಿಗೆಯನ್ನು ಕಟ್ಟಲಿಕ್ಕೆ ಇರಲಿಲ್ಲ? ಬ್ರಿಟಿಷರು. ಬ್ರಿಟಿಷ್ ವ್ಯಾಪಾರಿಗಳು ತೆರಿಗೆ ಕಟ್ಟಲಿಕ್ಕೆ ಇರಲಿಲ್ಲ. ಯಾಕೆಂದರೆ ದಸ್ತಕಗಳನ್ನು ನೀಡಿದ್ದಾರೆ. ಭಾರತೀಯ ವ್ಯಾಪಾರಿಗಳು ತೆರಿಗೆಯನ್ನು ಕಟ್ತಾ ಇರಬೇಕಿತ್ತು. ಈಗ ಏನು ಮಾಡಿದ ಮೀರ್ ಕಾಸಿಂ? ಭಾರತೀಯರಿಗೆ ಕೂಡ ಅಥವಾ ಎಲ್ಲ ವ್ಯಾಪಾರವನ್ನು ಬಂಗಾಳದಲ್ಲಿ ಸುಂಕ ಮುಕ್ತಗೊಳಿಸಿದ. ಯಾರೂ ತೆರಿಗೆ ಕಟ್ಟುವುದು ಬೇಡ, ನೀವು ವ್ಯಾಪಾರ ಮಾಡಿ ಅಂತೇಳಿ. ಇದರಿಂದ ಯಾರಿಗೆ ತೊಂದರೆ ಆದ್ದು? ಬ್ರಿಟಿಷರಿಗೆ ತೊಂದರೆ ಆಯಿತು. ಎಲ್ರಿಗೂ ಏಕರೀತಿಯ ಕಾನೂನನ್ನು ತಂದಾಗ ಇದರಿಂದ ನಷ್ಟ ಯಾರಿಗೆ ಆಯಿತು ಅಂತಂದರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನಷ್ಟ ಆಯಿತು. ಈಗ ಮೀರ್ ಕಾಸಿಂನನ್ನು ವಿರೋಧಿಸಲಿಕ್ಕೆ ಬ್ರಿಟಿಷರಿಗೆ ಇದೊಂದು ಕಾರಣ ಸಾಕಿತ್ತು. ಕಾಯ್ತಾ ಇದ್ರು ಅವಕಾಶಕ್ಕಾಗಿ. ತಾವು ಹೇಳಿದ ಹಾಗೆ ಮೀರ್ ಕಾಸಿಂ ನಡೆಯುತ್ತಾ ಇಲ್ಲ ಅಂತ ಹೇಳಿ ಅವನನ್ನು ಪದಚ್ಯುತಗೊಳಿಸಲಿಕ್ಕೆ ಕಾಯ್ತಾ ಇದ್ರು. ಯಾವಾಗ ಮೀರ್ ಕಾಸಿಂ ಬಂಗಾಳದಲ್ಲಿ ವ್ಯಾಪಾರವನ್ನು ಸುಂಕ ಮುಕ್ತ ಅಂತಲೇ ಘೋಷಣೆ ಮಾಡ್ತಾನೆ, ಆವಾಗ ಅವನನ್ನು ಅಧಿಕಾರದಿಂದ ಕೆಳಗಿಳಿಸ್ತಾರೆ. ಮೀರ್ ಕಾಸಿಂನನ್ನು ಅಧಿಕಾರದಿಂದ ಕೆಳಗಿಳಿಸ್ತಾರೆ. ಮತ್ತೆ ಮೀರ್ ಜಾಫರ್ನನ್ನು ಅಧಿಕಾರಕ್ಕೆ ಕೂತ್ಕೊಳ್ಳಿಸ್ತಾರೆ. ಅಳಿಯನಿಗಿಂತ ಮಾವನೇ ಆಗ್ಬೋದು ಅಂತೇಳಿ ಮತ್ತೆ ಮನವರಿಕೆ ಆಯಿತು. ಯಾರು ಮಾವ? ಮೀರ್ ಜಾಫರ್ ಮಾವನಾಗಿದ್ದ, ಮೊದಲು ನವಾಬನಾಗಿದ್ದ. ಆನಂತರ ಅವನ ಅಳಿಯನಾದಂಥ ಮೀರ್ ಕಾಸಿಂನನ್ನು ಅಧಿಕಾರಕ್ಕೆ ತಂದದ್ದು. ಈಗ ಅಳಿಯನಿಗಿಂತ ಮಾವನೇ ಆಗ್ಬೋದು ಅಂತೇಳಿ ಮತ್ತೆ ಮೀರ್ ಜಾಫರ್ನನ್ನೇ ಅಧಿಕಾರಕ್ಕೆ ತರ್ತಾರೆ. ಇದು ಗೊತ್ತಿತ್ತು ಯಾರಿಗೆ?
ಮೀರ್ ಕಾಸಿಮ್ನಿಗೆ ಹೀಗೆ ಆಗಬಹುದು ಅಂತ ಹೇಳುವಂಥ ನಿರೀಕ್ಷೆ ಮೀರ್ ಕಾಸಿಮ್ನಿಗೆ ಮೊದಲೇ ಇದ್ದ ಕಾರಣವಾಗಿ ಅವನು ಏನು ಮಾಡ್ತಾನೆ ಅಂದರೆ ಬ್ರಿಟಿಷರ ವಿರುದ್ಧ ಸಂಘಟನಾತ್ಮಕ ಹೋರಾಟಕ್ಕೆ ಪ್ರಯತ್ನವನ್ನು ಮಾಡ್ತಾನೆ. ಒಬ್ಬೊಬ್ಬರು ಹೋಗಿ ಬ್ರಿಟಿಷರ ವಿರುದ್ಧ ಗೆಲುವನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ, ನಾವೆಲ್ಲರೂ ಒಟ್ಟಿಗೆ ಹೋಗಿ ಬ್ರಿಟಿಷರನ್ನು ಎದುರಿಸಬೇಕು, ಆಗ ಗೆಲುವನ್ನು ಸಾಧಿಸಬಹುದು ಅಂತ ಹೇಳುವಂಥ ವಿಚಾರ ಚೆನ್ನಾಗಿ ಗೊತ್ತಿತ್ತು ಯಾರಿಗೆ? ಮೀರ್ ಕಾಸಿಮ್ನಿಗೆ. ಅದಕ್ಕೆ ಬೇಕಾಗಿ ಏನು ಮಾಡ್ತಾನೆ ಅವನು? ಭಾರತೀಯ ವ್ಯಾಪಾರಿಗಳ ಬೆಂಬಲವನ್ನು ಕೋರ್ತಾನೆ. ಅದೇ ರೀತಿಯಲ್ಲಿ ವಿವಿಧ ಕಸುಬುದಾರರು ಇದ್ದರು, ವಿವಿಧ ವೃತ್ತಿಯವರು, ಯಾರಿಗೆಲ್ಲ ಬ್ರಿಟಿಷರಿಂದ ತೊಂದರೆ ಆಗುತ್ತಾ ಉಂಟಾ ಅವರನ್ನೆಲ್ಲ ಭೇಟಿಯಾಗಿ ಅವರಿಂದ ಬೆಂಬಲವನ್ನು ಪಡೆದುಕೊಳ್ತಾನೆ. ಒಂದು ಹಂತದಲ್ಲಿ ಹಲವು ಜನರ ಬೆಂಬಲವನ್ನು ಪಡೆದಂಥ ಮೀರ್ ಕಾಸಿಂ ಮುಂದಕ್ಕೆ ಇಷ್ಟಕ್ಕೆ ಸುಮ್ಮನಾಗುವುದಿಲ್ಲ, ಬದಲಾಗಿ ಮುಂದುವರಿದು ಮೊಘಲ್ ದೊರೆಯತ್ತ ಹೋಗ್ತಾನೆ. ದೆಹಲಿಯಲ್ಲಿರುವಂಥ ಮೊಘಲ್ ದೊರೆಯನ್ನು ಭೇಟಿಯಾಗಿ, ಯಾರು? ಎರಡನೆಯ ಶಾ ಆಲಂ. ಮೊಘಲ್ ದೊರೆಯಾಗಿರುವಂತಹ ಎರಡನೇ ಶಾ ಆಲಂನನ್ನು ಭೇಟಿಯಾಗ್ತಾನೆ. ಅವನನ್ನು ಭೇಟಿಯಾಗಿ ಅವನ ನೆರವನ್ನು ಕೋರ್ತಾನೆ. ಅವನು ಒಪ್ಪಿದ. ಎರಡನೇ ಶಾ ಆಲಂ ಕೂಡ ಯುದ್ಧಕ್ಕೆ ಇವನೊಂದಿಗೆ ಸೇರಿಕೊಳ್ಳಿಕ್ಕೆ ಒಪ್ತಾನೆ. ಅಷ್ಟಕ್ಕೂ ಸುಮ್ಮನಾಗಲಿಲ್ಲ, ಮುಂದುವರೆದು ಔದ್ನ ನವಾಬ, ಯಾರು? ಔದ್ ಪ್ರಾಂತ್ಯ ಅಂತ ಇದೆ, ಆ ಔದ್ ಪ್ರಾಂತ್ಯದ ನವಾಬ ಅವನನ್ನು ಭೇಟಿಯಾಗ್ತಾನೆ. ಯಾರು ಅಂತ ಹೇಳಿದ್ರೆ ಶುಜ್ ಉದ್ ದೌಲಾ ಅಂತ ಹೇಳಿ. ಶುಜ್ ಉದ್ ದೌಲಾ. ಈ ಶುಜ್ ಉದ್ ದೌಲಾ ಯಾರು? ಇವನು ಔದ್ ಪ್ರಾಂತ್ಯದ ನವಾಬ. ಇವನನ್ನು ಕೂಡ ಭೇಟಿಯಾಗಿ ಏನು ಮಾಡ್ತಾನೆ? ಇವನ ಬೆಂಬಲವನ್ನು ಕೂಡ ಕೋರಿದ. ಅವನು ಕೂಡ ಒಪ್ಪಿದ. ಯಾಕೆಂದರೆ ಬ್ರಿಟಿಷರಿಂದಾಗಿ ಇವನಿಗೂ ತೊಂದರೆ ಆಗ್ತಾಯಿತ್ತು. ಆ ಕಾರಣಕ್ಕಾಗಿ ಈಗ ಸಂಯುಕ್ತ ಸೈನ್ಯ ಯಾರ್ದೆಲ್ಲ? ಒಂದು ಕಡೆಯಲ್ಲಿ ಮೀರ್ ಕಾಸಿಮ್ನ ಸೈನ್ಯ, ಇನ್ನೊಂದು ಕಡೆಯಲ್ಲಿ ಎರಡನೇ ಶಾ ಆಲಂ ಮತ್ತು ಅವನ ಸೈನ್ಯ, ಮೂರನೇದಾಗಿ ಔದ್ನ ನವಾಬನಾಗಿರುವ ಶುಜ್ ಉದ್ ದೌಲಾ ಮತ್ತು ಅವನ ಸೈನ್ಯ. ಈ ಮೂರು ಸೈನ್ಯಗಳು ಒಟ್ಟಾಗಿ, ಮೂರು ಸಂಯುಕ್ತ ಸೇನೆಗಳು ಒಟ್ಟಾಗಿ ಬ್ರಿಟಿಷರನ್ನು ಎದುರಿಸಲಿಕ್ಕೆ ತೀರ್ಮಾನವನ್ನು ಮಾಡಿದರು. ಆ ಕಡೆಯಲ್ಲಿ ಬ್ರಿಟಿಷರು ಕೂಡ ಇವರನ್ನು ಎದುರಿಸಲಿಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ತಾರೆ. ಬ್ರಿಟಿಷ್ ಸೇನಾಧಿಪತಿ ಯಾರಾಗಿದ್ದ ಅಂದರೆ ಹೆಕ್ಟರ್ ಮನ್ರೋ. ಹೀಗೆ 1764ರಲ್ಲಿ ಎಲ್ಲಿ ಯುದ್ಧ ನಡೆಯಿತು? ಬಕ್ಸರ್ ಇದು ಸ್ಥಳದ ಹೆಸರು, ಯುದ್ಧ ನಡೆದ ಸ್ಥಳದ ಹೆಸರು. ಬಕ್ಸರಲ್ಲಿ ಯುದ್ಧ ನಡೆಯಿತು. ಯಾರಿಗೆಲ್ಲ? 3 ಸಂಯುಕ್ತ ಸೇನೆ ಮತ್ತು ಬ್ರಿಟಿಷರ್. 3 ಸಂಯುಕ್ತ ಸೇನೆಯಲ್ಲಿ ಇದ್ದವರು ಯಾರೆಲ್ಲ? ಒಂದು ಕಡೆಯಲ್ಲಿ ಎರಡನೇ ಶಾ ಆಲಂ, ಮೀರ್ ಕಾಸಿಂ, ಶುಜ್ ಉದ್ ದೌಲಾ. ಇನ್ನೊಂದು ಕಡೆಯಲ್ಲಿ ಬ್ರಿಟಿಷ್ ಸೇನೆಯ ಮುಖ್ಯಸ್ಥ ಯಾರು? ಹೆಕ್ಟರ್ ಮನ್ರೋ. ಹೀಗೆ ಯುದ್ಧ 1764ರಲ್ಲಿ ನಡೆಯಿತು. ಈ ಯುದ್ಧದಲ್ಲಿ 3 ಸಂಯುಕ್ತ ಸೇನೆಗೆ ಸೋಲು ಉಂಟಾಗುತ್ತೆ. ಬ್ರಿಟಿಷರು ಗೆಲುವನ್ನು ಸಾಧಿಸಿದರು. ಯುದ್ಧದಲ್ಲಿ ಸೋತಂಥ ಮೀರ್ ಕಾಸಿಂ ಪಲಾಯನ ಮಾಡ್ತಾನೆ. ಶಾ ಆಲಂ ಶರಣಾಗ್ತಾನೆ. ಯಾರಿಗೆ? ಬ್ರಿಟಿಷರಿಗೆ ಶರಣಾಗತನಾಗ್ತಾನೆ. ಯಾರು? ಶಾ ಆಲಂ. ಹೀಗೆ 1764ರ ಯಾವ ಯುದ್ಧ? ಬಕ್ಸರ್ ಕದನ ನಡೆಯಿತು. ಒಂದನೇ ಪ್ರಶ್ನೆ ಬರ್ಕೊಳ್ಳಿ ಇವತ್ತಿಗೆ. ಬಕ್ಸರ್ ಕದನ ಯಾವಾಗ ನಡೆಯಿತು? ಉತ್ತರ ಏನು? ಬಕ್ಸರ್ ಕದನ 1764ರಲ್ಲಿ ನಡೆಯಿತು. ಇನ್ನು ಈ ಯುದ್ಧದ ಪರಿಣಾಮಗಳು ಏನು ಅಂತ ನೋಡೋಣ. ಯಾವುದರ? ಬಕ್ಸರ್ ಕದನದ ಯುದ್ಧದ ಪರಿಣಾಮಗಳು ಏನು ಅಂತೇಳಿ. ಒಂದನೇದಾಗಿ, ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ಎರಡನೆಯ ಶಾ ಆಲಂ ನೀಡಿದನು. ಇದು ಬಕ್ಸರ್ ಕದನದ ಒಂದು ಪರಿಣಾಮ. ಏನು? ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳ ರಾಜ್ಯದ ಮೇಲಿನ ದಿವಾನಿ ಹಕ್ಕು. ಹಾಗಿದ್ರೆ ದಿವಾನಿ ಹಕ್ಕು ಅಂದರೆ ಏನು? ಭೂಕಂದಾಯವನ್ನು ವಸೂಲಿ ಮಾಡುವ ಹಕ್ಕನ್ನು ದಿವಾನಿ ಹಕ್ಕು ಅಂತ ಕರೀತಾರೆ. ಹೇಗೆ? ಭೂಕಂದಾಯವನ್ನು ವಸೂಲಿ ಮಾಡುವ ಹಕ್ಕನ್ನು ದಿವಾನಿ ಹಕ್ಕು ಅಂತ ಕರೀತಾರೆ. ಈ ಪ್ರಶ್ನೆಯನ್ನು ಕೂಡ ನೋಟ್ಸಲ್ಲಿ ಬರ್ಕೊಳ್ಳಿ. ದಿವಾನಿ ಹಕ್ಕು ಎಂದರೇನು? ಉತ್ತರ ಏನು? ಭೂಕಂದಾಯವನ್ನು ವಸೂಲಿ ಮಾಡುವಂತಹ ಅಧಿಕಾರ ಅಥವಾ ಹಕ್ಕನ್ನು ನಾವೇನು ಕರೀತೇವೆ?
ದಿವಾನಿ ಹಕ್ಕು ಅಂತ ಕರೀತೇವೆ. ಹಾಗಿದ್ರೆ ಬಂಗಾಳ ರಾಜ್ಯದಲ್ಲಿ ಭೂಕಂದಾಯವನ್ನು ಅಥವಾ ತೆರಿಗೆಯನ್ನು ಸಂಗ್ರಹಿಸುವ ಅಧಿಕಾರ ಈವರೆಗೆ ಯಾರಿಗಿತ್ತು ಅಂದರೆ ಎರಡನೇ ಶಾ ಆಲಂಗಿತ್ತು. ಈಗ ಎರಡನೇ ಶಾ ಆಲಂ ಯಾರಿಗೆ ಕೊಟ್ಟ? ಬ್ರಿಟಿಷರಿಗೆ ಬಿಟ್ಟು ಕೊಟ್ಟ ಅಂತ ಹೇಳೋದನ್ನು. ಹಾಗೆ ಎರಡನೇ ಪರಿಣಾಮ ನೋಡ್ಕೊಳ್ಳಿ. ಶಾ ಆಲಂ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಬಂಗಾಳದ ಮೇಲಿನ ತನ್ನ ಹಕ್ಕನ್ನೆಲ್ಲ ಬಿಟ್ಟು ಕೊಡಬೇಕಾಯಿತು. ಪೂರ್ಣ ಬಂಗಾಳವನ್ನು ಬ್ರಿಟಿಷರು ವಶಪಡಿಸಿಕೊಂಡ್ರು. ಇವನಿಗೆ ಏನು ಕೊಟ್ಟರು? ಮೊಘಲ್ ದೊರೆಗೆ ವಾರ್ಷಿಕ 26 ಲಕ್ಷ ರೂಪಾಯಿಗಳನ್ನು ಪಡೆದು ಅವನಿಗೆ ಶಾ ಆಲಂಗೆ 26 ಲಕ್ಷ ರೂಪಾಯಿ ಪ್ರತಿ ವರ್ಷವೂ ಕೊಡೋದು. ಅದಕ್ಕೆ ಬದಲಾಗಿ ಇಡೀ ಬಂಗಾಳ ರಾಜ್ಯವನ್ನು ಯಾರಿಗೆ ಒಪ್ಪಿಸ್ತಾನೆ? ಬ್ರಿಟಿಷರಿಗೆ ಒಪ್ಪಿಸ್ತಾನೆ. ಮುಂದೆ ಮೂರನೇ ಪರಿಣಾಮ ನೋಡಿ. ಔದ್ನ ನವಾಬನಾದ ಶುಜ್ ಉದ್ ದೌಲನು ಕಂಪನಿಗೆ ಯುದ್ಧ ನಷ್ಟ ಪರಿಹಾರವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯಿತು. ಎಷ್ಟು? 50 ಲಕ್ಷ ರೂಪಾಯಿ. ಸೋತವರು ಈಗ ಮೊದಲೇ ಸೋತಿದ್ದಾರೆ ಒಂದು ಕಡೆಯಲ್ಲಿ, ಇನ್ನೊಂದು ಯುದ್ಧ ನಷ್ಟವಾಗಿ 50 ಲಕ್ಷ ರೂಪಾಯಿಗಳನ್ನು ಕೊಡಬೇಕಾಯ್ತು. ಯಾಕೆ? ಶುಜಾ ಉದ್ ದೌಲ ಯುದ್ಧದಲ್ಲಿ ಭಾಗವಹಿಸಿದ ತಪ್ಪಿಗೆ ಬೇಕಾಗಿ 50 ಲಕ್ಷ ರೂಪಾಯಿಗಳನ್ನು ಯುದ್ಧ ನಷ್ಟವಾಗಿ ಕೊಡಬೇಕಾಯಿತು ಬ್ರಿಟಿಷರಿಗೆ. ಇನ್ನು ನಾಲ್ಕನೆಯದು, ಮೀರ್ ಜಾಫರ್ ಮರಣ ಹೊಂದಿದ್ದರಿಂದ, ಈಗ 1764 ಮೀರ್ ಜಾಫರ್ ಮರಣ ಹೊಂದಿರ್ತಾನೆ. ಅವನ ಮಗನಿಗೆ ವಿಶ್ರಾಂತಿ ವೇತನ ನೀಡಿ, ನಿಜವಾಗಿಯೂ ಅವನ ಮಗನನ್ನು ಎಲ್ಲಿಯ ನವಾಬನನ್ನಾಗಿ ಮಾಡಬೇಕೀಗ? ಬಂಗಾಳದ ನವಾಬನನ್ನಾಗಿ ಮಾಡಬೇಕು. ಆದರೆ ಅದು ಮಾಡಲಿಲ್ಲ. ಮಗನಿಗೆ ವಿಶ್ರಾಂತಿ ವೇತನವನ್ನು ನೀಡಿ ಬಂಗಾಳದ ಪೂರ್ಣ ಆಡಳಿತವನ್ನು ಕಂಪನಿಯು ನಿರ್ವಹಿಸತೊಡಗಿತು. ಇಲ್ಲಿ ನಿಮಗೆ ಸಂಶಯ ಬರ್ಬೋದು. ಒಂದು ಕಡೆಯಲ್ಲಿ ಎರಡನೇ ಶಾ ಆಲಂ ಬಂಗಾಳದ ಮೇಲೆ ಅಧಿಕಾರ ಹೊಂದಿರುವುದನ್ನು ನಾವು ನೋಡ್ತೇವೆ ಇಲ್ಲಿ ಅಲ್ವಾ, ದಿವಾನಿ ಹಕ್ಕನ್ನು ಬಿಟ್ಟು ಕೊಟ್ಟ ಅಂತೇಳಿ. ಇನ್ನೊಂದು ಕಡೆಯಲ್ಲಿ ಬರುವಾಗ ನವಾಬ ಇಲ್ಲಿ ಅಂದರೆ ಅದು ಮೊದಲೇ ನಾನು ತರಗತಿಯಲ್ಲಿ ಹೇಳಿದ್ದೇನೆ. ಏನು? ಒಟ್ಟು ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ, ಮೊಘಲ್ ಚಕ್ರವರ್ತಿಗಳ ಕೈ ಕೆಳಗೆ ನಿಜಾಮರು ಬರ್ತಾರೆ, ನಿಜಾಮರ ಕೈ ಕೆಳಗೆ ನವಾಬರು ಬರ್ತಾರೆ. ಈ ರೀತಿಯಲ್ಲಿ ಆಡಳಿತದ ವಿಭಾಗಗಳು ಇರ್ತದೆ. ಹಾಗಿದ್ರೆ ಬಂಗಾಳದ ಮೇಲೆ ಶಾ ಆಲಂಗೂ ಅಧಿಕಾರ ಇರ್ತದೆ, ಒಟ್ಟಿಗೆ ಯಾರಿಗೆ? ನವಾಬನಿಗೂ ಅಧಿಕಾರ ಇರ್ತದೆ. ಹೀಗೆ ಸಂಪೂರ್ಣ ಬಂಗಾಳವನ್ನು ಬ್ರಿಟಿಷರು ತಮ್ಮ ಕೈವಶ ಮಾಡಿಕೊಳ್ತಾರೆ. ಮೂರನೇ ಪ್ರಶ್ನೆ ಬರ್ಕೊಳ್ಳಿ ಅಲ್ಲಿ. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಡ್ಯಾಶ್ ನೀಡಿದನು. ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ದಿವಾನಿ ಹಕ್ಕನ್ನು ಡ್ಯಾಶ್ ನೀಡಿದನು. ಯಾರು? ಎರಡನೇ ಶಾ ಆಲಂ. ಉತ್ತರ ಏನು? ಎರಡನೇ ಶಾ ಆಲಂ ಅಂತ ಹೇಳಿ. ಅದೇ ರೀತಿಯಲ್ಲಿ ನಾಲ್ಕನೇ ಪ್ರಶ್ನೆ ಬರ್ಕೊಳ್ಳಿ. ಬಕ್ಸರ್ ಕದನದ ಪರಿಣಾಮಗಳೇನು? ಬಕ್ಸರ್ ಕದನದ ಪರಿಣಾಮಗಳೇನು ಯಾವುದಂತ ನಾವು ನೋಡಿದ್ದೇವೆ, ಅದನ್ನು ಉತ್ತರವಾಗಿ ಅಲ್ಲಿ ಬರಿಬೇಕು ನೀವು. ಹೀಗೆ ಬಕ್ಸರ್ ಕದನದಲ್ಲಿ ಅಂತಿಮವಾಗಿ ಏನಾಯಿತು ಅಂತ ಹೇಳಿದನ್ನು ನಾವು ಗಮನಿಸಿದೆವು. ಒಟ್ಟು ನಾವು ನೋಡಲಿಕ್ಕೆ ಹೋದರೆ ಇಲ್ಲಿ ಬಂಗಾಳ ರಾಜ್ಯ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ, ಈಗಿನ ಪಶ್ಚಿಮ ಬಂಗಾಳ ಅಲ್ಲ. ಹಿಂದೆ ಬಂಗಾಳ ರಾಜ್ಯ ಅಂದರೆ ಒರಿಸ್ಸಾ, ಬಿಹಾರ, ಪೂರ್ಣ ಬಂಗಾಳ ಅಂದರೆ ಈಗಿನ ಬಾಂಗ್ಲಾದೇಶ ಇದೆ, ಪೂರ್ವ ಬಂಗಾಳ ಅಂತಲೇ ಕರೀತಾ ಇದ್ರು. ಆ ಬಾಂಗ್ಲಾದೇಶ ಎಲ್ಲವೂ ಸೇರಿ ಬಂಗಾಳ ರಾಜ್ಯ ಅಂತ, ಅಷ್ಟು ವಿಶಾಲವಾಗಿತ್ತದು ಬಂಗಾಳ ರಾಜ್ಯ ಅಂತೇಳಿ. ಆದ ಕಾರಣವೇ ಬ್ರಿಟಿಷರು ಆ ರಾಜ್ಯದ ಮೇಲೆ ಕಣ್ಣು ಹಾಕಿರುವಂಥದ್ದು. ಅಷ್ಟು ವಿಶಾಲ, ಅಷ್ಟು ಸಂಪದ್ಭರಿತವಾಗಿತ್ತು. ಯಾವುದೆಲ್ಲ? ಒರಿಸ್ಸಾ, ಪೂರ್ಣ ಬಂಗಾಳ, ಇನ್ನೊಂದು ಬಿಹಾರ. ಇಷ್ಟು ಪ್ರದೇಶಗಳನ್ನು ಕೂಡ ಬ್ರಿಟಿಷರು ತಮ್ಮ ಕೈವಶ ಮಾಡಿಕೊಳ್ತಾರೆ ಪ್ಲಾಸಿ ಮತ್ತು ಬಕ್ಸರ್ ಕದನದ ಮುಖಾಂತರ. ಒಟ್ಟಿಗೆ ಔದ್ ಪ್ರಾಂತ್ಯ ಕೂಡ ಬ್ರಿಟಿಷರಲ್ಲಿ ಉಳಿಯಿತು. ಔದ್ ಪ್ರಾಂತ್ಯ ಕೂಡ ಬ್ರಿಟಿಷರು ಕೈವಶ ಮಾಡಿಕೊಂಡ್ರು. ಮುಂದೆ 1765ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, 1765ರಲ್ಲಿ ನಿಮಗೆ ಗೊತ್ತಿದ್ದ ಓರ್ವ ಸಮರ್ಥ ಅಧಿಕಾರಿ ಬ್ರಿಟಿಷರ, ಯಾರು? ರಾಬರ್ಟ್ ಕ್ಲೈವ್. ಎರಡನೇ ಕಾರ್ನಾಟಿಕ್ ಯುದ್ಧದಲ್ಲಿ ಅವನ ಕೊಡುಗೆ ಏನು ಅಂತ ಹೇಳುವುದನ್ನು ನಾವು ನೋಡಿದ್ದೇವೆ. ರಾಬರ್ಟ್ ಕ್ಲೈವ್. ಈ ರಾಬರ್ಟ್ ಕ್ಲೈವ್ ಏನು ಮಾಡ್ತಾನೆ ಅಂತ ಹೇಳಿದರೆ, ಇವನು ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಯಾವುದು? ದ್ವಿಪ್ರಭುತ್ವ. ಬಂಗಾಳದಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಏನು ದ್ವಿಪ್ರಭುತ್ವ ಅಂದರೆ?
ಬ್ರಿಟಿಷರು ಭೂಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಹೊಂದಿದರು. ನವಾಬನು ಆಡಳಿತ, ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸ್ತಿದ್ದನು. ಇದನ್ನು ನಾವು ದ್ವಿಪ್ರಭುತ್ವ ಅಂತಲೇ ಕರೀತೇವೆ. ಪ್ರಶ್ನೆ ಬರ್ಕೊಳ್ಳಿ, ದ್ವಿಪ್ರಭುತ್ವ ಎಂದರೇನು? ದ್ವಿಪ್ರಭುತ್ವ ಎಂದರೇನು? ಹಾಗಿದ್ರೆ ಉತ್ತರ ಏನು ನೀವು ಬರ್ಕೊಳ್ಬೇಕು. ದ್ವಿಪ್ರಭುತ್ವ ಎಂದರೇನು? ಒಂದನೇ ವಾಕ್ಯ ನೀವೇನು ಬರಬೇಕು, ಇದನ್ನು ರಾಬರ್ಟ್ ಕ್ಲೈವ್ 1765ರಲ್ಲಿ ಬಂಗಾಳದಲ್ಲಿ ಜಾರಿಗೆ ತಂದ ಅಂತ ಹೇಳಿ. ಅದೇ ರೀತಿಯಲ್ಲಿ ಈ ಪದ್ಧತಿಯ ಪ್ರಕಾರ ಭೂಕಂದಾಯ ವಸೂಲಿ ಮಾಡುವ ಹಕ್ಕನ್ನು ಬ್ರಿಟಿಷರು ಹೊಂದಿದರು. ನವಾಬನು ಆಡಳಿತ, ನ್ಯಾಯ ಮೊದಲಾದ ಆಡಳಿತಾತ್ಮಕ ಕಾರ್ಯಗಳನ್ನು ನಿರ್ವಹಿಸುತ್ತಿದ್ದನು. ಇಷ್ಟು ಉತ್ತರವನ್ನು ನೀವು ಬರಿಬೇಕಾಗುತ್ತೆ. ಹಾಗೆ ಬ್ರಿಟಿಷರು ತಮ್ಮ ವಾಣಿಜ್ಯ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳುವ ಸಲುವಾಗಿ ಭಾರತದಲ್ಲಿ ರಾಜಕೀಯ ಪರಮಾಧಿಕಾರವನ್ನು ಸ್ಥಾಪನೆ ಮಾಡ್ತಾರೆ. ಇಲ್ಲಿ ಭಾರತದಲ್ಲಿ, ದಕ್ಷಿಣ ಭಾರತದಲ್ಲಿ ಹೇಗೂ ಮದ್ರಾಸ್ ಆಸುಪಾಸು ಪ್ರದೇಶಗಳು ಅವರ ಕೈ ಹಿಡಿತಕ್ಕೆ ಬಂದಾಗಿದೆ. ಈಗ ಯಾವುದು ಬಂಗಾಳ ಕೂಡ ಬ್ರಿಟಿಷರ ಕೈ ವಶ ಆಗ್ತದೆ. ಹೀಗೆ ಭಾರತದಲ್ಲಿ ಬ್ರಿಟಿಷರು ಅಂತಿಮವಾಗಿ ಪ್ರಬಲ ಶಕ್ತಿಗಳು ಅಂತೇಳಿ ತೋರಿಸಿಕೊಟ್ರು. ಫ್ರೆಂಚರನ್ನು ಮೂಲೆ ಗುಂಪಾಗಿಸಿ ಯಾರು ಬ್ರಿಟಿಷರು ಭಾರತದಲ್ಲಿ ಪ್ರಬಲ ಶಕ್ತಿಯಾಗಿ ಬೆಳವಣಿಗೆ ಆದರು ಅಂತ ಹೇಳೋದನ್ನು ನಾವು ಇಲ್ಲಿ ಗಮನಿಸಬೇಕಾಗುತ್ತೆ. ಇನ್ನೊಂದು ಪ್ರಶ್ನೆಯನ್ನು ಬರ್ಕೊಳ್ಳಿ, ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ಡ್ಯಾಶ್. ಬಂಗಾಳದಲ್ಲಿ ದ್ವಿಪ್ರಭುತ್ವವನ್ನು ಜಾರಿಗೆ ತಂದವನು ಡ್ಯಾಶ್. ಯಾರು ಉತ್ತರ? ರಾಬರ್ಟ್ ಕ್ಲೈವ್. ಹೀಗೆ ಇವತ್ತಿನ ಒಟ್ಟು ತರಗತಿಯಲ್ಲಿ ನಾವು ಬಕ್ಸರ್ ಕದನ ಉಂಟಾಗಲಿಕ್ಕೆ ಕಾರಣಗಳನ್ನು ನಾವು ನೋಡಿದ್ದೇವೆ. ಯಾವ ರೀತಿಯಲ್ಲಿ ಮೀರ್ ಕಾಸಿಂ ಬ್ರಿಟಿಷರ ವಿರೋಧಿಸಿದ, ಆಮೇಲೆ ಏನು ಬೆಳವಣಿಗೆ ಆಯಿತು, 3 ಸೈನ್ಯಗಳು ಒಟ್ಟುಗೂಡಿರುವಂಥದ್ದು, ಯುದ್ಧ ಯಾವ ರೀತಿಯಲ್ಲಿ ಅಂತ್ಯ ಆಯಿತು ಅಂತ ಹೇಳೋದನ್ನು ನೋಡಿದ್ದೇವೆ. ಬ್ರಿಟಿಷರು ಮೇಲುಗೈಯನ್ನು ಸಾಧಿಸಿರುವಂಥದ್ದು, ಯುದ್ಧದ ಪರಿಣಾಮಗಳನ್ನು ನೋಡಿದ್ದೇವೆ. ಯುದ್ಧದ ನಂತರ ರಾಬರ್ಟ್ ಕ್ಲೈವ್ ಯಾವ ರೀತಿಯಲ್ಲಿ ದ್ವಿಪ್ರಭುತ್ವ ಪದ್ಧತಿಯನ್ನು ಬಂಗಾಳದಲ್ಲಿ ಜಾರಿಗೆ ತಂದಿರುವುದನ್ನು ನಾವು ನೋಡಿದ್ದೇವೆ. ಇನ್ನು ಈ ಪಾಠದ ಕೊನೆಗೆ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಈ ಪ್ರಶ್ನೆಗಳನ್ನು ಈಗಾಗಲೇ ನೀವು ಬರೆದಿದ್ದೀರಿ. ಪಾಠದ ಮಧ್ಯೆ ಮಧ್ಯೆ ನಾನು ಕೊಟ್ಟಿರ್ತೇನೆ, ಮತ್ತೊಮ್ಮೆ ಬರೆಯುವಂಥ ಅಗತ್ಯತೆ ಇರುವುದಿಲ್ಲ. ಒಂದು ವೇಳೆ ಯಾವುದಾದ್ರೂ ಪ್ರಶ್ನೆ ಬಿಟ್ಟು ಹೋಗಿದ್ದೆ, ಆ ಪ್ರಶ್ನೆಗೆ ಉತ್ತರವನ್ನು ನೀವು 200 ಪುಟದ ನೋಟ್ಸಲ್ಲಿ ಬರೀಬೇಕಾಗುತ್ತೆ. ಮತ್ತೊಮ್ಮೆ ಬರೆಯುವ ಅಗತ್ಯ ಇಲ್ಲ. ಪಾಠದ ಮಧ್ಯೆ ಮಧ್ಯೆ ನಾನು ಆ ಪ್ರಶ್ನೆಗಳನ್ನು ಕೊಟ್ಟಿರ್ತೇನೆ, ಹೆಚ್ಚುವರಿ ಪ್ರಶ್ನೆಗಳನ್ನು ಕೂಡ ಕೊಟ್ಟಿರ್ತೇನೆ. ನೀವು ಅದನ್ನು ಒಮ್ಮೆ 200 ಪೇಜಿನ ನೋಟ್ಸ್ ಪುಸ್ತಕದಲ್ಲಿ ಬರೆದ್ರೆ ಆಯಿತು. ಮುಂದಿನ ತರಗತಿಯಲ್ಲಿ ಹೊಸ ಪಾಠವನ್ನು ನಾವು ಪ್ರಾರಂಭ ಮಾಡೋಣ. ಸಾಯಿರಾಮ್.